Welcome back to the next session of the Cost and Management Accounting 3. So, the program is relating to BCom and subject is Commerce and semester 5th semester University, Mangalore University, and this is the 6th session in your first unit. So, today we will start with the next aspect in the first unit, that is batch costing. So, under batch costing we are going to concentrate on this session concept of batch costing and application of batch costing. So, before going to the application of batch costing, so we are going to see what we have been studied in the previous session, that is the meaning of batch costing and features of batch costing. So, some of the learning objectives of this session are to understand the concept of batch costing, to collect and analyze cost for different spheres of manufacturing units, and to adapt the procedure for computing the cost of a batch. Session outcome of this is we will be able to understand the application of batch costing, and we will be able to understand the identification of different industries which comes under batch costing. So, some of the this is the actual content what you will be going to study here, application of batch costing. So, batch costing is applied in those industries where the similar articles are produced in definite batches for internal consumption in the production of finished products or for sale to customers directly. So, ಇಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ application of batch costing ಏನು ಹೇಳುತ್ತೆ ಅಂತ ಹೇಳಿದ್ರೆ so it is where you are going to apply this, in which type of industries you are going to apply here. ಸೊ ಇಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ ಇಟ್ ಈಸ್ ವೇರ್ ದ ಸಿಮಿಲರ್ ಆರ್ಟಿಕಲ್ಸ್ ಆರ್ ಪ್ರೊಡ್ಯೂಸ್ಡ್, ಅಂದರೆ ಒಂದೇ ಥರ ಆರ್ಟಿಕಲ್ಸ್ ನೀವು ಎಲ್ಲಿ ಪ್ರೊಡ್ಯೂಸ್ ಮಾಡ್ತೀರಾ ಅಂತಲ್ಲಿ ನೀವು ಆ್ಯಕ್ಚುಲಿ ಇದನ್ನ ಈ ಡೆಫಿನೆಟ್ ಬ್ಯಾಚಸ್ ಫಾರ್ ಇಂಟರ್ನಲ್ ಕನ್ಸಂಪ್ಷನ್ ಇನ್ ದ ಪ್ರೊಡಕ್ಷನ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಫಾರ್ ಸೇಲ್ ಟು ಕಸ್ಟಮರ್ಸ್ ಡೈರೆಕ್ಟ್ಲಿ, ಅಲ್ಲಿ ನೀವು ಆ್ಯಕ್ಚುಲಿ ಇದನ್ನ ನೀವು ಅಪ್ಲಿಕೇಬಲ್ ಮಾಡ್ಬೋದು. ಸೊ ಯಾಕೆಂತ ಹೇಳಿದ್ರೆ ಬ್ಯಾಚ್ ಕಾಸ್ಟಿಂಗ್ ಇಟ್ ಸೆಲ್ಫ್ ಟೆಲ್ಸ್ ಆರ್ ಇಟ್ ಟರ್ಮ್ಸ್ ಆ್ಯಸ್ ದ ಇಟ್ ಈಸ್ ವೇರ್ ಲೈಕ್ ಯೂನಿಟ್ಸ್ ಕಮ್ ಟುಗೆದರ್ ಆ್ಯಂಡ್ ಹ್ಯಾವ್ ಅ ಬ್ಯಾಚ್, ಅದು ಆ್ಯಕ್ಚುಲಿ ಅದರದ್ದು ಮೀನಿಂಗ್. ಸೊ ಅದಕ್ಕೋಸ್ಕರ ಇಲ್ಲಿ ಅಪ್ಲಿಕೇಶನ್ ಆಫ್ ಬ್ಯಾಚ್ ಕಾಸ್ಟಿಂಗ್ ನೀವು ಇಂಥ ಒಂದು ಸಿಮಿಲರ್ ಆರ್ಟಿಕಲ್ಸ್ನ ಪ್ರೊಡ್ಯೂಸ್ ಮಾಡೋಂಥ ಇಂಡಸ್ಟ್ರೀಸಲ್ಲಿ ನೀವು ಅದನ್ನ ಯುಟಿಲೈಸ್ ಮಾಡ್ಬೋದು. Coming for the next, that is where the batch costing is generally applied in which type of industries. So one industry, ready-made garments manufacturing industries. ಸೊ ನೋಡಿ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ರೆಡಿಮೇಡ್ ಗಾರ್ಮೆಂಟ್ಸ್ ಅಂತ ಹೇಳಿದ ಮೇಲೆ ಯು ವಿಲ್ ಹ್ಯಾವ್ ಸಿಮಿಲರ್ ಟೈಪ್ ಆಫ್ ಗಾರ್ಮೆಂಟ್ಸ್, ಒಂದೇ ಥರದ ಗಾರ್ಮೆಂಟ್ಸ್, ಡಿಫ್ರೆಂಟ್ ಪೀಸಸ್ ಯು ವಿಲ್ ಹ್ಯಾವ್. So when you have different pieces of cloths or different designs, different pieces together will become one batch. ಸೊ ಆಗ ಒಂದೇ ಥರದ್ದು ಸಿಮಿಲರ್ ಟೈಪ್ ಆಫ್ ಏನು ಡಿಸೈನ್ಸ್ ಏನಿದೆ ಅದು ನೀವು ಅದನ್ನ ಲಂಸಮ್ ಆಗಿ ನೀವು ಪ್ರೊಡ್ಯೂಸ್ ಮಾಡ್ತೀರಾ, ಅದಕ್ಕೆ ನೀವು ಅಲ್ಲಿ ರೆಡಿಮೇಡ್ ಗಾರ್ಮೆಂಟ್ಸಲ್ಲಿ ಬ್ಯಾಚ್ ಕಾಸ್ಟಿಂಗ್ನ ಯೂಸ್ ಮಾಡ್ತೀರಾ. ನೆಕ್ಸ್ಟ್ ಈಸ್ ಸ್ಪೇರ್ ಪಾರ್ಟ್ಸ್ ಆ್ಯಂಡ್ ಕಾಂಪೊನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್. ಸ್ಪೇರ್ ಪಾರ್ಟ್ಸ್ ಆ್ಯಂಡ್ ಕಾಂಪೊನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸಲ್ಲೂ ಅಷ್ಟೇ ಸ್ಪೇರ್ ಪಾರ್ಟ್ಸ್ ಅಂತ ಹೇಳಿದಾಗ ವೆಹಿಕಲ್ದು ಸ್ಪೇರ್ ಪಾರ್ಟ್ಸ್ ಇರುತ್ತೆ. ಸೊ ಸ್ಪೇರ್ ಪಾರ್ಟ್ಸ್ ನಿಮಗೆ ಸಿಂಗಲ್ ಯೂನಿಟ್ನ ನೀವು ಪ್ರೊಡ್ಯೂಸ್ ಮಾಡಲ್ಲ. ವೆನ್ ಯು ಟೇಕ್ ಸ್ಪೇರ್ ಪಾರ್ಟ್ಸ್ ಇಟ್ ವಿಲ್ ಬಿ ಪ್ರೊಡ್ಯೂಸ್ಡ್ ಇನ್ ದ ಲಂಸಮ್. ಸೊ ಯಾವಾಗ ಲಂಸಮ್ ಅಂತ ಹೇಳ್ತೀವಿ ಆಗ ಒಂದು ಪರ್ಟಿಕ್ಯುಲರ್ ಸ್ಪೇರ್ ಪಾರ್ಟ್ನ ಪ್ರೊಡ್ಯೂಸ್ ಮಾಡಿರೋದು ಒಂದು 10 ಪೀಸ್ ಪ್ರೊಡ್ಯೂಸ್ ಮಾಡ್ತೀರಾ. ಸೊ ಅವಾಗ ಏನಾಯಿತು, 10 ಪೀಸ್ ಲೈಕ್ ಯೂನಿಟ್ ಆಯಿತು. ಸೊ ವೆನ್ ಇಟ್ ಇಸ್ ಲೈಕ್ ಯೂನಿಟ್ ಇಟ್ ಇಸ್ ಅ ಬ್ಯಾಚ್ ಕಾಸ್ಟಿಂಗ್. ಸೊ ಇಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ, ಅಪ್ಲೈ ಮಾಡ್ತೀರಾ ಬ್ಯಾಚ್ ಕಾಸ್ಟಿಂಗ್ನ. ಟಾಯ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್, ಇಲ್ಲಿನೂ ಅಷ್ಟೇ ಒಂದು ಈಗ ಫಾರ್ ಎಕ್ಸಾಂಪಲ್ ಟಾಯ್ಸ್ ಯುವರ್ ಮ್ಯಾನುಫ್ಯಾಕ್ಚರಿಂಗ್, ಈಗ ನೀವು ಅದರದ್ದು ಟಾಯ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಒಂದೇ ಟೈಪ್ ಆಫ್ ಟಾಯ್ನ ನೀವು 10 ಪೀಸ್ ಪ್ರೊಡ್ಯೂಸ್ ಮಾಡ್ತೀರಾ. ಸೊ ಅಲ್ಲಿ ನಿಮಗೆ ಅಗೇನ್ ಇಟ್ ಈಸ್ ಲೈಕ್ ಯೂನಿಟ್, ಸೊ ಬ್ಯಾಚ್ ಕಾಸ್ಟಿಂಗ್ ಈಸ್ ಅಪ್ಲೈಡ್ ಹಿಯರ್. ನೆಕ್ಸ್ಟ್ ಇಫ್ ಯು ಕಮ್ ಫಾರ್ ದ ಟೈರ್ಸ್ ಆ್ಯಂಡ್ ಟ್ಯೂಬ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್, ಅಲ್ಲೂ ಅಷ್ಟೇ ಟೈರ್ಸ್ ಆ್ಯಂಡ್ ಟ್ಯೂಬ್ಸ್ ಯು ಕೆನಾಟ್ ಮ್ಯಾನುಫ್ಯಾಕ್ಚರ್ ಸಿಂಗಲ್ ಟೈರ್ಸ್ ಆರ್ ಟ್ಯೂಬ್ಸ್. ಸೊ ಇಟ್ ವಿಲ್ ಬಿ ಇನ್ ಲಂಸಮ್ ಆ್ಯಂಡ್ ಒನ್ ಟೈಪ್ ಆಫ್ ಡಿಸೈನ್ ಅಥವಾ ಒಂದೇ ಸಿಮಿಲರ್ ಟೈಪ್ ಆಫ್ ಡಿಸೈನ್ಸ್ನ ನೀವು ಒಂದು ಬ್ಯಾಚ್ ಆಗಿ ನೀವು ಅದನ್ನ ಪ್ರೊಡ್ಯೂಸ್ ಮಾಡ್ತೀರಾ. ಸೊ ಇಲ್ಲಿನೂ ನಿಮಗೆ ಬ್ಯಾಚ್ ಕಾಸ್ಟಿಂಗ್ ಈಸ್ ಅಪ್ಲಿಕೇಬಲ್. Pharmaceutical industries, pharmaceuticals where the medicines cannot be in one particular one variety of medicine cannot be produced in single sheets. So it will have many sheets or many boxes it will be produced. So avaga nimage batch costing implement ಆಗ್ತದೆ.
ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲಿನೂ ಅಷ್ಟೇ ಜೂನಿಯರ್ ಚಿಲ್ಡ್ರನ್ಸಿಗೆ ಅಂತ ಇರುವಂಥ ಸೈಕಲ್ಸೇ ಬೇರೆ ಇರುತ್ತೆ, ಸೀನಿಯರ್ ದೊಡ್ಡವರಿಗೆ ಅಡಲ್ಟ್ಸಿಗೆ ಯೂಸ್ ಮಾಡುವಂಥ ಸೈಕಲ್ಸೇ ಬೇರೆ ಇರುತ್ತೆ. ಸೊ ಯು ಕ್ಯಾನ್ ಸಿ ದ ಬ್ಯಾಚ್ ಏಜ್ ವೈಸ್ ಸೈಕಲ್ ಪ್ರೊಡಕ್ಷನ್ಸ್. ಸೊ ಅಲ್ಲಿನೂ ನಿಮಗೆ ಒಂದು ಸಿಂಗಲ್ ಪೀಸಸ್ನ ಪ್ರೊಡ್ಯೂಸ್ ಮಾಡೋಣ. ಇಟ್ ವಿಲ್ ಬಿ ಮೋರ್ ದೆನ್ ಸಿಮಿಲರ್ ಟೈಪ್ ಆಫ್ product will produce in more than 10 or 20 pieces together at a stretch time. So avaga nimage illindu batch costing is applicable. And again if you come for the TV or radio manufacturing industries, even there also you will do the same thing. TV matte radio enide adu sಹ ನೀವು single units nagi produce ಮಾಡಲ್ಲ. So it will be having more than 10 or 20 units of one particular design. So ಅದಕ್ಕೆ ನಾವು ಅದನ್ನ batch costing here also it can be implemented. So these are some of the examples where batch costing can be applied in all the types of manufacturing industries where you will apply this batch costing. ನನಗೆ ಅನಿಸುತ್ತೆ ನಿಮಗೆ ಬ್ಯಾಚ್ ಕಾಸ್ಟಿಂಗ್ದು ಮೀನಿಂಗ್ ಮತ್ತು ಸೊ ವೇರ್ ಇಟ್ ಈಸ್ ಅಪ್ಲೈಡ್ ಅಂತ ಹೇಳೋದು ಸಹ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಇನ್ ದ ನೆಕ್ಸ್ಟ್ ಸೆಷನ್ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಟಾಪಿಕ್ ಆಫ್ ದಿ ಫಸ್ಟ್ ಯೂನಿಟ್. So for this particular session you have been understood what it is actually ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದೀನಿ. So thank you.